ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿಗಳು ತಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಹೊಂದಿ ನಿರಂತರ ಅಭ್ಯಾಸ ಹಾಗೂ ಶಿಸ್ತಿನ ಜೀವನವನ್ನ ರೂಢಿಸಿಕೊಳ್ಳಬೇಕು. ಸತತ ಪರಿಶ್ರಮವೇ ಯಶಸ್ಸಿನ ಮೂಲವಾಗಿದ್ದು ಇಂದಿನ ಅಧ್ಯಯನವೇ ನಾಳಿನ ಉಜ್ವಲ ಭವಿಷ್ಯವನ್ನ ರೂಪಿಸುತ್ತೆ ಅಂತ ಶಾಸಕ ಹಂಪಯ್ಯ ನಾಯ್ಕ ಹೇಳಿದ್ದಾರೆ. ಅವರು ಮಾನವೀಯ ನೇತಾಜಿ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿಜ್ಞಾನ, ಕಲಾ ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗಿದ್ದ ಸ್ವಾಗತ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣದ ಜೊತೆಗೆ ಉತ್ತಮ ವ್ಯಕ್ತಿತ್ವ, ನೈತಿಕ ಮೌಲ್ಯಗಳು ಹಾಗೂ ಜೀವನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ಅಗತ್ಯವಿದೆ. ದೊರೆಯುವ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಸಮಾಜಕ್ಕೆ ಆದರ್ಶ ನಾಗರಿಕರಾಗಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಆಡಳಿತ ಅಧಿಕಾರಿ ಡಾಕ್ಟರ್ ಕೆ ವಿನಯ, ಕಳೆದ 4 ವರ್ಷಗಳಿಂದ ಕಲಾ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸಿದ್ದು ಇದೇ ಸಾಧನೆಯ ವಿಜ್ಞಾನ ವಿಭಾಗದಲ್ಲೂ ಮುಂದುವರಿಸುವ ಸಂಕಲ್ಪ ಹೊಂದಿದ್ದೇವೆ. ಇದಕ್ಕಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಸಹಕಾರ ಅಗತ್ಯ ಎಂದಿದ್ದಾರೆ. ಫಲಿತಾಂಶ ತಂದು ಈ ಶಾಲೆಯ ಹೆಸರು ತರ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ಈ ವಿಶಿಷ್ಟವಾದಂಥ ಒಂದು ರೀತಿಯಲ್ಲಿ ಇಂಥ ಒಂದು ಶಾಲೆ ಈ ಎತ್ತರಕ್ಕೆ ಬೆಳೆದಂದರೆ ಈಗಾಗಲೇ ನಮ್ಮ ನರಸಿಂಹ ಸಾಹೇಬರು ಮಾತಾಡಿದರು. ಅವರು 21 ವಿದ್ಯಾರ್ಥಿಗಳ ಮುಖಾಂತರ ಶಾಲೆ ಪ್ರಾರಂಭವಾಗಿ ಇವತ್ತೊಂದು ದಿವಸ 13 ಚಿಲ್ಲರ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾರಂದರೆ ಅವರ ಒಂದು ನರಸಿಂಹ ಸಾಹೇಬರು, ವಿಜಯಲಕ್ಷ್ಮಿ ಒಂದು ಕಷ್ಟದ ಫಲಾಂತರ ಹೇಳಬೇಕಾಗ್ತದೆ. ನೋಡೋರು ಮಾತ್ರ ವಿದ್ಯಾರ್ಥಿ ಭಾಳ ಚಲೋದಂತ ನಾವು ಅಂತೀವಿ. It's not just the first day of your college, like it is the first step toward your dreams. Every successful doctor or engineer or a lawyer or whatever you have chosen in your life to achieve, it is not just a one-day practice or not just attempting one exam. The 3 hours 15 minutes exam need 365 plus 365 days preparation. We know the competency and that is what the hard work what we are expecting from you. I really want to thank to the Netaji College. I have never seen giving free admissions for science. ಈಗ ನೀವು ಫಸ್ಟ್ ಇಯರ್ ಕಾಲಿಡ್ತಿದ್ದೀರಲ್ಲ, ಈ ಸಾರಿ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದೀರಿ, ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಂದ ಬಂದಿದ್ದೀರಿ, ಬೇರೆ ಬೇರೆ ಮಾನವೀಯ ಬೇರೆ ಬೇರೆ ಹೈಸ್ಕೂಲ್ಗಳಿಂದ ಬಂದಿದ್ದೀರಿ. ಸ್ಪೆಷಲಿ ಈ ಸಾರಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ಗಳಿಂದ ಬಂದಂಥ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಸೈನ್ಸಲ್ಲಿ ಜಾಸ್ತಿ ಇದೆ. ಹಾಗಾಗಿ ಈ ಸಾರಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ. ಅವರೇನು ಆ ರೇಂಜನ್ನು 95 ಅಬೋವ್ ಏನು ಕಾಪಾಡಿಕೊಂಡಿದ್ದಾರೆ, ಅದೇ ರೇಂಜನ್ನು ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಕೂಡ ಫಸ್ಟ್ ಇಯರ್ನಲ್ಲೂ ನೀವು ಆ ಒಂದು ರಿಸಲ್ಟನ್ನು ಮಾಡಬೇಕು, ಸೆಕೆಂಡ್ ಇಯರಲ್ಲಿ ಕೂಡ ಆ ರಿಸಲ್ಟನ್ನು ಮಾಡಬೇಕು. ಅಂದರೆ ಮಾತ್ರ ಇವತ್ತೇನು ಇಷ್ಟು ಗ್ರ್ಯಾಂಡಾಗಿ ನಿಮ್ಮನ್ನು ವೆಲ್ಕಮ್ ಮಾಡ್ತಿದಾರಲ್ಲ ಅದು ಸಾರ್ಥಕ ಆಗ್ತಾ ಹೋಗ್ತದೆ. ವಿಶೇಷವಾಗಿ ಇಲ್ಲಿ ಕಳೆದ 25 ವರ್ಷಗಳಿಂದ ನಾವೇನು 26 ವರ್ಷಗಳಿಂದ ಏನು ಪ್ರಯತ್ನ ಮಾಡಿದ್ದೀವಿ, ಶಿಕ್ಷಣ ಕೊಡುವಂಥ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ. ಒಳ್ಳೆ ಶಿಕ್ಷಣವನ್ನು ಕೊಡಬೇಕು, ಗಟ್ಟಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಆ ಬದ್ಧತೆಗೆ ಇವತ್ತು ಕೂಡ ನಾವು ಬದ್ಧ. 26 ವರ್ಷಗಳಿಂದ 2000 ಇಸ್ವಿ 1/6/2000 ಇಸ್ವಿ ಅಂದರೆ ಇವತ್ತಿಗೆ 26-27 ವರ್ಷಗಳಿಂದ ನಮಗೇನು ಉತ್ಸಾಹ ಇತ್ತು, ನಮಗೇನು ಆಸೆ ಇತ್ತು, ಒಳ್ಳೆ ಅಕ್ಷರ ಜ್ಞಾನ ಕೊಡಬೇಕು, ಒಳ್ಳೆ ರಿಸಲ್ಟ್ ಕೊಡಬೇಕು, ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಬೇಕು ವಿದ್ಯಾರ್ಥಿಗಳಿಗೆ ಅಂತ ಅವತ್ತಿನ ಆ ನಿಯಮಕ್ಕೆ ಇವತ್ತು ಕೂಡ ನಾವು ಬದ್ಧವಾಗಿದ್ದೇವೆ. ಹಾಗಾಗಿ ನಿಸ್ಸಂಶಯವಾಗಿ ನೀವು ಇಲ್ಲಿಂದ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಹೋಗಬೇಕಾದಾಗ ನೀವು ಒಳ್ಳೆ ವಿದ್ಯಾರ್ಥಿಯಾಗಿ, ಒಬ್ಬ ಒಳ್ಳೆ ಪರಿಪೂರ್ಣ ವಿದ್ಯಾರ್ಥಿಯಾಗಿ, ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದಂಥ ವಿದ್ಯಾರ್ಥಿಯಾಗಿ ಹೊರ ಹೋಗ್ತೀರಿ ಅನ್ನುವಂಥ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಆದ ಕೆ ವಿಜಯಲಕ್ಷ್ಮಿ, ಕೆ ರಾಜ ರವಿವರ್ಮ, ಅನೀಸ್, ಫಾತಿಮಾ, ರಹೀಂ, ಬಸವರಾಜ್ ಸೇರಿ ಉಪನ್ಯಾಸಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.